ಮಾಡ್ತೀರಾ ನೀವು? ಕಲಾವಿದರಾಗಿ ಮಾಡಲೇಬೇಕಲ್ಲ ಮೇಡಮ್. ಫಿಟ್ನೆಸ್ ಇಲ್ಲ ಅಂದರೆ ಡೈಲಿ ರೂಟೀನ್ ಡೈಲಿ ಏನಿಲ್ಲ, ಮಾಮೂಲಿ ಮೇಡಮ್. ನಾಳೆ ಬೆಳಗ್ಗೆ ಎದ್ದು ರಾಗಿ ಗಂಜಿ ಥರ ಏನೋ ಒಂದು ಕುಡಿತೀವಿ. ಅಲ್ಲಿಂದ ಬಂದು ಇಲ್ಲಿ ಪ್ರೊಡಕ್ಷನಲ್ಲಿ ಏನು ತರಿಸಿರ್ತಾರೆ ಇಡ್ಲಿ ಅದು ಇದು ತಿಂತೀವಿ. ಸ್ವಲ್ಪ ಮೇಂಟೈನ್ ಮಾಡಬೇಕು. ಹೊರಗಡೆದು ಆಯಿಲಿ ಫುಡ್ಗಳು ಅದು ಇದು ಆ ಥರದ್ದೆಲ್ಲ ಒಂದಷ್ಟು ಕಂಟ್ರೋಲ್ ಮಾಡಿಕೊಂಡು ಡಯಟ್ ಫುಡ್ಗಳಲ್ಲಿ ಒಂದಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಮೇಡಮ್. ರೆಗ್ಯುಲರ್ ಈಗ ನೀವು ಊಟ ಮಾಡೋದಂದ್ರೆ ಏನು ರೆಗ್ಯುಲರ್ ಆಗಿ ಅಂದರೆ ಬೆಳಗ್ಗೆ ಆ ಥರ ಒಂದು ಗಂಜಿ ಕೊಡ್ಕೊತೀನಿ. ತಿರ್ಗಿ ಒಂದು 10-11 ಗಂಟೆ ಹಂಗೆ ಏನಾದರೂ ಒಂದು ಲೈಟಾಗಿ ಇಡ್ಲಿ ಅಥವಾ ಮನೇಲಿ ಏನು ಮಾಡಿರ್ತಾರೆ ಫ್ರೀ ಆಗಿದ್ದರೆ ಮನೇಲಿದ್ದರೆ ಅದು. ಮಧ್ಯಾಹ್ನ ಮಾಮೂಲಿ ಒಂದು ಸಾಂಬಾರು ಏನೋ ಮುದ್ದೆ ಇರುತ್ತೆ. ರಾತ್ರಿ ರೆಗ್ಯುಲರಾಗಿ ಮುದ್ದೆ ತಿಂತೀನಿ ಅಷ್ಟೇ ಮೇಡಮ್. ನಾವೇನು ಅದಕ್ಕೋಸ್ಕರ ಅಂತ ಏನಿಲ್ಲ. ಯೋಗ ಮಾಡ್ತೀನಿ, ವಾಕ್ ಮಾಡ್ತೀನಿ ರೆಗ್ಯುಲರಾಗಿ ಅಷ್ಟೇ. ಮೊದಲು ಜಿಮ್ ಮಾಡ್ತಾಯಿದ್ವಿ, ಸೊ ಈಗ ಬರ್ತಾ ಬರ್ತಾ ಅಷ್ಟು ಬೇಕಿಲ್ಲ. ಸಾಕು, ವಾಕು ಯೋಗ ಸಾಕು ಮೇಡಮ್. ಆರೋಗ್ಯವೇ ಭಾಗ್ಯ, ಅದನ್ನು ಮಾಡಲಿಲ್ಲ ಅಂದರೆ ವೇಸ್ಟ್ ಮೇಡಮ್. ಬಟ್ ಹೊರಗಡೆ ತುಂಬ ಒಂದು ಪ್ರತಾಪನ ಹೆಸರಲ್ಲಿ ತುಂಬ ಜನ ಗುರುತಿಸ್ತಾರೆ ನನ್ನನ್ನು. ಖುಷಿಯಾಗಿ ಮಾತಾಡ್ತಾರೆ, ಪಾತ್ರದ ಬಗ್ಗೆನೂ ಮಾತಾಡ್ತಾರೆ. ಭಾರ್ಗವಿಗೆ ನೀವು ಸಪೋರ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ನೀವು ಯಾವುದೋ ಹೈಯರ್ ಆಫೀಸರ್ ಹಂಗೆ ಹೇಳ್ತಾರೆ ಹಿಂಗೆ ಮಾಡ್ತಾರೆ ಪೊಲಿಟಿಷಿಯನ್ ಈ ಥರ ಹೇಳ್ತಾರೆ ಅನ್ನೋದನ್ನು ಕೇಳಕ್ಕೆ ಹೋಗಬೇಡಿ. ಕೆಲಸ ಹೋದರೂ ಚಿಂತೆ ಇಲ್ಲ, ಅವಳಿಗೆ ಸಪೋರ್ಟಾಗಿ ನಿಂತ್ಕೊಳ್ಳಿ ಅಂತ ತುಂಬ ಜನ ಹೇಳ್ತಾರೆ. ಆ ಖುಷಿ